ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಾರ್ತಿಕ್ ಮಾತಾಡ್ತಿರೋದು. ಕನ್ನಡ ತಂತ್ರಾಂಶದ ಮತ್ತೊಂದು ಟ್ಯುಟೋರಿಯಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಕೆಲವು ದಿನಗಳ ಹಿಂದೆ ನಾವು ಡನ್ಸೋ ಅನ್ನೋ ಒಂದು ಅಪ್ಲಿಕೇಶನ್ ನ ಪರಿಚಯ ಮಾಡ್ಕೊಂಡಿದ್ವಿ. ಇವತ್ತು ಅದೇ ರೀತಿಯ ಒಂದು ಅಪ್ಲಿಕೇಶನ್ ಪರಿಚಯ ಮಾಡ್ಕೋತಿದೀವಿ. ಆ ಒಂದು ಅಪ್ಲಿಕೇಶನ್ ನ ಹೆಸರು ಜೆಪ್ಟೋ. ಇದರ ಸ್ಪೆಲ್ಲಿಂಗು ZEPTO. ಡನ್ಸೋಗೂ ಜೆಪ್ಟೋಗೂ ಇರುವಂತ ವ್ಯತ್ಯಾಸ ಏನಂದ್ರೆ, ಡನ್ಸೋ ಅಲ್ಲಿ ಕೆಲವೊಂದು ಎಕ್ಸ್ಟ್ರಾ ಆಪ್ಷನ್ಸ್ ಗಳಿದೆ. ಈಗ ಅಲ್ಲಿ ಕೊರಿಯರ್ ಎಲ್ಲ ಕಳಿಸ್ಕೊಡ್ಬೋದು, ಅದೆಲ್ಲ ಜೆಪ್ಟೋ ಅಲ್ಲಿ ಇಲ್ಲ. ಅದೇ ರೀತಿ ಜೆಪ್ಟೋ ಅಲ್ಲಿ ಡೆಲಿವರಿ ಚಾರ್ಜಸ್ ಅದಕ್ಕಿಂತ ಕಡಿಮೆ ಇರುತ್ತೆ. ಮತ್ತು ಡನ್ಸೋಲಿ ಜೆಪ್ಟೋಕ್ಕಿಂತ ಜಾಸ್ತಿ ಸ್ಟಾಕು ಮತ್ತು ಐಟಮ್ಸ್ಗಳು ಸಿಗುತ್ತೆ. ಇದರಲ್ಲಿ ಐಟಮ್ಸ್ಗಳು ಸ್ವಲ್ಪ ಲಿಮಿಟೆಡ್ ಇರುತ್ತೆ. ಮತ್ತು ಡನ್ಸೋ ಅಲ್ಲಿ ಈಗಾಗಲೇ ನೀವು ನೋಡಿರ್ತೀರ, 17 ನಿಮಿಷದಿಂದ 30 ನಿಮಿಷಕ್ಕೂ ಹೆಚ್ಚು ಡೆಲಿವರಿ ಟೈಮ್ ತೊಗೊಂಡ್ರೆ, ಜೆಪ್ಟೋ ಅಲ್ಲಿ ಕೇವಲ 10 ನಿಮಿಷದಲ್ಲಿ ನಿಮ್ಮ ಒಂದು ಐಟಮ್ನ ಡೆಲಿವರ್ ಮಾಡ್ತಾರೆ. ಸೊ ಬೆಂಗಳೂರಲ್ಲಿ ಈ ಒಂದು ಅಪ್ಲಿಕೇಶನ್ ಎಲ್ಲೆಲ್ಲಿ ವರ್ಕ್ ಆಗುತ್ತೋ ಅಲ್ಲಿ ಕೇವಲ 10 ನಿಮಿಷಕ್ಕಿಂತ ಮುಂಚೆನೇ ಡೆಲಿವರ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ 10 ನಿಮಿಷ. 10 ನಿಮಿಷದಲ್ಲಿ ನಿಮ್ಮ ಪ್ರಾಡಕ್ಟು ನೀವೇನು ಆರ್ಡರ್ ಮಾಡಿರ್ತೀರೋ ಅದು ನಿಮ್ಮ ಮನೆಗೆ ಬಂದು ಸೇರುತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ಪರಿಚಯ ಮಾಡ್ಕೊಳ್ಳೋಣ. ಹಾಗೆ ಇದು ಬೆಂಗಳೂರಲ್ಲಿ ಅಷ್ಟೇ ಇರೋದು, ಕರ್ನಾಟಕದಲ್ಲಿ. ಈಗ ಜೆಪ್ಟೋ ಆ್ಯಪ್ನ ಓಪನ್ ಮಾಡ್ತಿದ್ದೀನಿ. ಸೊ ಎಂದಿನಂತೆ ಓಪನ್ ಮಾಡಿದ ತಕ್ಷಣ ಹೋಮ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಹೋಮ್ ಅಂದರೆ ಇದು ನಾನು ಲೊಕೇಶನ್ ಅಡ್ರೆಸ್ ಸೇವ್ ಮಾಡಿ ಹೋಮ್ ಅಂತ ಹಾಕ್ಕೊಂಡಿದ್ದೀನಿ ಅದಕ್ಕೆ. ಸೊ ಇದು ಅಡ್ರೆಸ್ಸು, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಅಡ್ರೆಸ್ಸು ಸಹ ಚೇಂಜ್ ಮಾಡ್ಬೋದು. ಬೈ ಡಿಫಾಲ್ಟು ನಮ್ಮ ಲೊಕೇಶನ್ ತಕ್ಕ ಹಾಗೆ ಇಲ್ಲಿ ನಾನು ಏನು ಸೇವ್ ಮಾಡಿದ್ದೀನೋ ಅದನ್ನು ತೋರಿಸ್ತಿದೆ. ಅದಾದಮೇಲೆ ಒಂದು ಆಪ್ಷನ್ ಇದೆ, ಅದು ಸರಿಯಾಗಿ ಓದ್ತಾ ಇಲ್ಲ. ಅದು ಜೆಪ್ಟೋ ಕ್ಯಾಶ್ ಅಂತ. ಇಲ್ಲಿ ನೀವು ಜೆಪ್ಟೋಲಿ ಕ್ಯಾಶ್ನ ಆ್ಯಡ್ ಮಾಡ್ಕೋಬೋದು. ಸೊ ಕ್ಯಾಶ್ನ ಆ್ಯಡ್ ಮಾಡಿಕೊಂಡಾಗ ಕೆಲವೊಂದು ಡಿಸ್ಕೌಂಟ್ಸ್ ಎಲ್ಲನೂ ಸಿಗುತ್ತೆ. ಅದಾದಮೇಲೆ ಒಂದು ಆಪ್ಷನ್ ಇದೆ, ಅದು ಸೆಟ್ಟಿಂಗ್ಸು. ಅದಾದಮೇಲೆ ಸರ್ಚ್ ಆಪ್ಷನ್ ಇದೆ. ಸೊ ಇಲ್ಲಿ ಜಾಸ್ತಿ ಟ್ಯಾಬ್ಸ್ಗಳಿಲ್ಲ ಜೆಪ್ಟೋ ಅಲ್ಲಿ. ಕ್ಯಾಟಗರಿ ಲಿಸ್ಟ್ ಎಲ್ಲ ಇದೆ, ಆದರೆ ಸರ್ಚ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡ್ಬಿಡೋದು ತುಂಬ ಈಸಿ. ಇದರಲ್ಲಿ ತುಂಬ ಬೇಗನೆ ಕೆಲಸ ಮುಗಿಯುತ್ತೆ. ಯಾಕಂದರೆ ಇಲ್ಲಿ ಬರೀ ಸ್ವೈಪ್ ಮಾಡ್ಕೊಂಡು ಹೋಗಬೇಕು. ಟ್ಯಾಬ್ಗಳು ಜಾಸ್ತಿ ಇಲ್ಲದೆ ಇರೋದ್ರಿಂದ ಟೈಮು ಜಾಸ್ತಿ ಆಗುತ್ತೆ. ಕ್ಯಾಟಗರೀಸ್ ಎಲ್ಲ ಇದೆ, ಬಟ್ ಸರ್ಚು ಈಸಿಯಾಗಿರುತ್ತೆ. ನಾನು ಸರ್ಚ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸರ್ಚ್ ಪಕ್ಕ ಏನಿದೆ ನೋಡೋಣ. ಡೆಲಿವರಿಂಗ್ ಟು ಯು ಇನ್ 7 ಮಿನಿಟ್ಸ್ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಸರ್ಚ್ ಮಾಡಿ ನೋಡೋಣ ಬನ್ನಿ. ಕೆಲವೊಂದು ಮಾಡೋಣ. ನಾನು ಮ್ಯಾರಿಗೋಲ್ಡ್ ಬಿಸ್ಕೆಟ್ ಹಾಕ್ತೀನಿ. ಫುಲ್ ಏನು ಟೈಪ್ ಮಾಡೋದು ಬೇಕಿಲ್ಲ. ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಫ್ರೆಂಡ್ಸ್, ಯಾಕಂದರೆ ಇಲ್ಲಿ ಮ್ಯಾರಿಗೋಲ್ಡ್ ಅಂತ ಮಾತ್ರ ಹಾಕಿದ್ರೆ ಇಲ್ಲಿ ಫ್ಲವರ್ಸು ಇರುತ್ತೆ. ಕೆಲವೊಂದು ಫ್ಲವರ್ಗಳನ್ನ ಸಹ ಇವರು ಡೆಲಿವರ್ ಮಾಡ್ತಾರೆ. ಬ್ರಿಟಾನಿಯಾ ಮ್ಯಾರಿಗೋಲ್ಡ್ ಬಿಸ್ಕೆಟ್ ಕಾಂಬೋ ಅಂತ ಇದೆ. ಸೊ ಕಾಂಬೋ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಾಡಕ್ಟ್ ಬಗ್ಗೆ ಎಲ್ಲ ನೋಡ್ಕೋಬಹುದು ನಾವು. ಎಷ್ಟು ಗ್ರಾಮ್ ಇದೆ ಅಂತ ತೋರಿಸುತ್ತೆ. ಇಲ್ಲಿ ಆಡ್ ಮಾಡ್ಬಿಡ್ತಿದ್ದೀನಿ. 1 ಅಂತ ಏನು ಹೇಳ್ತಿದೆ, ಅದ್ರ ಪಕ್ಕ ಕ್ಲಿಕ್ ಮಾಡ್ತಿದ್ದೀನಿ. 2 ಆಯಿತು. 3 ಆಯಿತು. 3 ಆ್ಯಡ್ ಮಾಡಿದ್ದೀನಿ. ಎಷ್ಟಿದೆ ಕಾರ್ಟಲ್ಲಿ ನೋಡೋಣ. 108 ರುಪೀಸ್ ಆಯಿತು. ಈಗ ನಾನು ಇದನ್ನು ಬುಕ್ ಮಾಡ್ತಿದ್ದೀನಿ. ಡೆಲಿವರಿಂಗ್ ಟು ಯು ಇನ್ 7 ಮಿನಿಟ್ಸ್ ಅಂತ ಇಲ್ಲ. ಅಡ್ರೆಸ್ ಎಲ್ಲ ತೋರಿಸ್ತಿದೆ. ರೇಟು ಕಂಟಿನ್ಯೂ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಪೇಮೆಂಟ್ ಮೆಥಡ್ ಸುಮಾರಿದೆ. UPI, ನೆಟ್ ಬ್ಯಾಂಕಿಂಗು ಎಲ್ಲ ಇದೆ. ಕಾರ್ಡು, ಗೂಗಲ್ ಪೇ. ಇದು ಕ್ಲಿಕ್ ಮಾಡ್ತಿದ್ದೀನಿ. ಫೋನ್ ಪೇ ಎಲ್ಲ ಇದೆ ನೋಡಿ ಫ್ರೆಂಡ್ಸ್. ಈಗ ನಾನು ಜೆಪ್ಟೋ ಅಲ್ಲಿ ಗೂಗಲ್ ಪೇ ಮೂಲಕ ಪೇಮೆಂಟ್ ಎಲ್ಲ ಮಾಡಿದ್ದೀನಿ. ನೋಡಿ 7 ನಿಮಿಷ ಅಂತ ಏನಿತ್ತು, ಇಲ್ಲಿ ಕ್ಲಾಕ್ ಟೈಮ್ ತೋರಿಸ್ತಿದೆ. ಸೊ ಈ ಒಂದು ಟ್ಯುಟೋರಿಯಲ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನಾವಲ್ಲಿ ಸ್ವೈಪ್ ಮಾಡ್ತಾ ಹೋದ್ರೆ ಅಲ್ಲೇ ಕ್ಯಾಟಗರಿ ಆಪ್ಷನ್ ಸಿಗುತ್ತೆ. ನೀವು ಅಲ್ಲಿಂದನೂ ಕ್ಯಾಟಗರಿ ವೈಸ್ ನೀವು ಸರ್ಚ್ ಮಾಡ್ಕೋಬೋದು.
ಸೊ ಆಗಲೇ ಹೇಳಿದಾಗೆ ಐಟಮ್ಸ್ಗಳ ಒಂದು ಶಾರ್ಟೇಜ್ ಒಂದೊಂದು ಬಾರಿ ಇರುತ್ತೆ. ಡನ್ಸೋ ಅಥವಾ ಬೇರೆ ಅಪ್ಲಿಕೇಶನಲ್ಲಿ ಸಿಗೋಷ್ಟು ವೆರೈಟೀಸ್ ಇದರಲ್ಲಿ ಸಿಗಲ್ಲ. ಆದರೆ ದಿನನಿತ್ಯಕ್ಕೆ ಬೇಕಾದಂಥದ್ದನ್ನೆಲ್ಲ ನಾವು ಆರಾಮಾಗಿ ಆರ್ಡರ್ ಮಾಡ್ಕೋಬೋದು. ಇವರ ಒಂದು ಭರವಸೆ ಏನಂದರೆ 10 ನಿಮಿಷದಲ್ಲಿ ನಾವು ನಿಮಗೆ ಡೆಲಿವರ್ ಮಾಡ್ತೀವಿ ಅನ್ನೋದು. ಸೊ ನಿಮಗೆ ಅರ್ಜೆಂಟಾಗಿ ಏನಾದರೆ ಬುಕ್ ಮಾಡಬೇಕಾಗಿದ್ರೆ ಈ ಜೆಪ್ಟೋ ಒಂದು ಅಪ್ಲಿಕೇಶನ್ನ ಬಳಸ್ಕೋಬೋದು. ಇದು ಸ್ಪೆಷಲಿ ಅಂಧರಿಗೆ ಅಥವಾ ಅಂಗವಿಕಲರಿಗೆ ತುಂಬಾ ಪ್ರಯೋಜನ ಆಗುತ್ತೆ. ನಾವೀಗ ಅಂಗಡಿಗೆ ಹೋಗಿ ಬರೋದಾದ್ರೂ 5 ನಿಮಿಷ ಆ ಥರ ಆಗುತ್ತೆ, ಆದರೆ 10 ನಿಮಿಷದಲ್ಲಿ ನಮ್ಮ ಮನೆಗೆ ತಂದು ಕೊಡ್ತಾರೆ. ಸೊ ಈ ಒಂದು ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಯಾಕಂದರೆ ಈ ಒಂದು ಅಪ್ಲಿಕೇಶನ್ಗೆ ಇನ್ನಷ್ಟು ಪಾಪ್ಯುಲಾರಿಟಿ ಸಿಗಲಿ, ತುಂಬ ಜನ ಬಳಸೋದು ಶುರು ಮಾಡಲಿ, ನಮಗೆಲ್ರಿಗೂ ಉಪಯೋಗ ಆಗುತ್ತೆ. ಅದು ಮುಖ್ಯ ಉದ್ದೇಶ. ಧನ್ಯವಾದಗಳು.